So this is a very famous question from quadratic equations chapter. ಓಕೆನಾ, SSLC exam 2 2025 ಕೇಳಿರ್ತಕ್ಕಂಥ ಕ್ವೆಶನ್ ಇದು. ಸೊ ಫ್ರಾಕ್ಷನ್ ರಿಲೇಟೆಡ್ ಕ್ವೆಶನ್. ಇನ್ ಅ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ 1 more than twice the numerator. Sum of this fraction and its reciprocal is 29/10. Then find the fraction. ನೋಡಿ, ಈ ಕ್ವೆಶನಲ್ಲಿ ಫಸ್ಟ್ ನೀವು ಈಕ್ವೇಷನ್ನ ಫಾರ್ಮ್ ಮಾಡ್ಕೊಳ್ಳೋದೇ ಒಂದು ಬಿಗ್ ಟ್ವಿಸ್ಟ್ ಇರುತ್ತೆ. ಅದನ್ನು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡೋಕ್ಕೆ ಬರಬೇಕು. ಓಕೆ, ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿನಾಮಿನೇಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ನ್ಯೂಮರೇಟರ್. ಸೊ ಇಲ್ಲಿ ನಿಮಗೆ ಯಾರನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಡಿನಾಮಿನೇಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ನೀವು ಡಿನಾಮಿನೇಟರ್ನ ಎಕ್ಸ್ ಅಂತ ತೊಗೊಳ್ಬಾರ್ದು, ನ್ಯೂಮರೇಟರ್ನ ಎಕ್ಸ್ ಅಂತ ತೊಗೊಳ್ಬೇಕು. ಓಕೆನಾ, ಸೊ ಅದು ಫಸ್ಟ್ ಪಾಯಿಂಟ್ ಆಯಿತು. ಸೊ ನ್ಯೂಮರೇಟರ್ ಎಕ್ಸ್ ಅಂತ ಇಟ್ಕೊಂಡ್ರೆ ಡಿನಾಮಿನೇಟರ್ ಏನಾಗ್ತಾ ಇದೆಯಂತೆ, ಡಿನಾಮಿನೇಟರು ಒನ್ ಮೋರ್ ದ್ಯಾನ್ ಅಂದರೆ ಯಾವತ್ತು +1 ಬರ್ಕೊಳ್ಳಿ ಫಸ್ಟ್. 1 more than ಟ್ವೈಸ್ ದ ನ್ಯೂಮರೇಟರ್ ಎಷ್ಟಿದೆ ಎಕ್ಸ್. ಸೊ 2 times ಟ್ವೈಸ್ ದ ನ್ಯೂಮರೇಟರ್. ಡಿನಾಮಿನೇಟರ್ ಏನಾಯಿತು, 1 more than ಟ್ವೈಸ್ ದ ನ್ಯೂಮರೇಟರ್. ಡಿನಾಮಿನೇಟರ್ is equal to 1 more than ಟ್ವೈಸ್ ದ 2 times ದ ನ್ಯೂಮರೇಟರ್. ಸೊ ಹೀಗೆ ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ಈಗ ನೀವೇನು ಮಾಡ್ತೀರಾ, ಫ್ರಾಕ್ಷನ್ ಈಸ್ ಈಕ್ವಲ್ಸ್ ಟು ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತ ಬರ್ಕೊಳ್ತೀರಾ. ಬಿಕಾಸ್ ಅದೆಲ್ಲರಿಗೂ ಬೇಸಿಕ್ ಥಿಂಗ್. ಅದು ಫ್ರಾಕ್ಷನ್ ಅಂದರೆ ನ್ಯೂಮರೇಟರ್ ಮೇಲಿರಬೇಕು, ಡಿನಾಮಿನೇಟರ್ ಕೆಳಗಿರಬೇಕು. ಸೊ ಡಿನಾಮಿನೇಟರ್ ಏನಂತ ಅಸ್ಯೂಮ್ ಮಾಡಿದ್ದೀರಾ, ಎಕ್ಸ್, ಡಿನಾಮಿನೇಟರ್ 2x + 1. ಸೊ ಅದನ್ನೇ ಬರ್ಕೊಂಡಿದ್ದೀನಿ ಇಲ್ಲಿ. ಮತ್ತು ರೆಸಿಪ್ರೋಕಲ್ನ ಬರ್ಕೊಳ್ಳೋಣ. ರೆಸಿಪ್ರೋಕಲ್ ಅಂದರೆ ಇದನ್ನು ಉಲ್ಟಾ ಮಾಡಬೇಕು. ಸೊ 2x + 1/x. ಸೊ ಇದಿಷ್ಟ ಆಯಿತಾ. ಈಗ ನೋಡಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದಿಸ್ ಫ್ರಾಕ್ಷನ್. ಈ ಫ್ರ್ಯಾಕ್ಷನ್ ಏನಿದೆಯಲ್ಲ ಇದು ಮತ್ತು ಅದರ ರೆಸಿಪ್ರೋಕಲಿನ ಸಮ್ ತೊಗೊಳ್ಬೇಕು, ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತಂತೆ, 29/10 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ಈಸ್ ಫಸ್ಟ್ ಈಕ್ವೇಷನ್. ಇದು ತುಂಬ ಇಂಪಾರ್ಟೆಂಟ್ ಈಕ್ವೇಷನ್. ಇಲ್ಲಿವರೆಗೆ ನಿಮಗೆ ಒಂದು 2 ಮಾರ್ಕ್ ಬಂದುಬಿಡುತ್ತೆ. ಓಕೆನಾ, 2 ಮಾರ್ಕ್ಸ್ ಅಂತ ಹೇಳಿದಾಗಲ್ಲ, ಜಸ್ಟ್ 1.5 ಬರಬಹುದು. ಓಕೆ, ನೆಕ್ಸ್ಟ್ 29/10 ಆಯಿತು. ಈಗ ಏನಿಲ್ಲ, ಜಸ್ಟ್ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ನೋಡಿ, ಇದನ್ನು ಈ ಥರ ತೊಗೊಳ್ಳಿ. ದಿಸ್ ಇಂಟು ದಿಸ್ x² ಆಗುತ್ತೆ, ಮತ್ತು ದಿಸ್ ಇಂಟು ದಿಸ್ 2x + 1 ಹೋಲ್ ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ದಿಸ್ ಇಂಟು ದಿಸ್. ಓಕೆ, x ಇಂಟು 2x + 1. ಈ ಥರ ಫ್ರಾಕ್ಷನ್ ಬಂದರೆ ನೀವು ಇದೇ ಥರ ಶಾರ್ಟ್ಕಟ್ ನೋಡಿ ನೆನ್ಪಿಟ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿಡಬೇಕು, ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿಡಬೇಕು, ಮತ್ತು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿಡಬೇಕು. ಇದನ್ನು ಆ್ಯಡ್ ಮಾಡಬೇಕು. ಓಕೆನಾ, ಸೊ ಮುಗೀತು. 29/x. ಸೊ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ, x² ಹಾಗೆ ಬರ್ಕೊಳ್ತೀರಾ, a + b ದಿ ಹೋಲ್ ಸ್ಕ್ವೇರ್, a² 2x² ಅಂದರೆ 4x² ಪ್ಲಸ್ 2ab ಪ್ಲಸ್ b² 1² ಅಂದರೆ 1. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ನ್ಯೂಮರೇಟರ್ 5x² + 4x + 1 ಬರುತ್ತೆ. 2x² + x ಹಾಗೆ ಉಳ್ಕೊಳ್ಳುತ್ತೆ. 29/10 ಹಾಗೆ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಇಲ್ಲಿ ಕಳಿಸಿ. ಸೊ ಬ್ರಾಕೆಟ್ ಒಳಗೆ ಹೋಗುತ್ತೆ. ಇದನ್ನು ಮಾಡಿದ್ರೆ ನಿಮ್ಗೆ ಇಷ್ಟು ಬರುತ್ತೆ. 29 2s 58 ಮತ್ತು 29x 29x. ಆ್ಯಕ್ಚುಲಿ ಇದು ಈ ಸೈಡ್ ಇರುತ್ತೆ, ನಾನು ಅವನ್ನೆಲ್ಲ ಈ ಕಡೆ ಕಳಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ಪ್ಲಸ್ ಇರೋದು ಮೈನಸ್ ಆಯ್ತು. ಇಲ್ಲಿ RHS ಅಲ್ಲಿ 0 ಇದೆ. ಇವೆಲ್ಲದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ -8x² + 11x + 10 ಬರುತ್ತೆ. ಇದು ನೋಡಿ, ಇಲ್ಲಿ ಈ x² ಅನ್ನೋದು ನೆಗೆಟಿವ್ ಆಗಿರಬಾರ್ದು. ಸೊ ಇದನ್ನೆಲ್ಲ ಸೈನನ್ನು ಚೇಂಜ್ ಮಾಡಿಬಿಡಿ. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಸೊ ಈ ಥರ ಮಾಡ್ಬೋದು. ನೆಕ್ಸ್ಟ್ 8x² - 16x + 5. ಇದು ಯಾಕೆ ಬಂದರೆ ನಾವು ಈ ಓಲ್ ಈಕ್ವೇಷನ್ನ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ದಟ್ಸ್ ವೈ ವಿ ಗಾಟ್ ದಿಸ್ ಸ್ಟೆಪ್. ಆ್ಯಂಡ್ ಇದನ್ನು ಹೇಗೆ ಮಾಡಬೇಕೀಗ, 8x² - 16x. ನೋಡಿ, ಇಲ್ಲಿ ದಿಸ್ ಇಂಟು ದಿಸ್ ಮಾಡ್ಕೊಂಡ್ರೆ ನಮಗೆ -80x² ಬರುತ್ತೆ. ಸೊ 16 5s 80, x ಇಂಟು x² ಇಲ್ಲಿ ನೆಗೆಟಿವ್ ಇರೋದ್ರಿಂದ ಬಿಗ್ಗರ್ ನಂಬರ್ಗೆ ನೆಗೆಟಿವ್ ಸೈನ್ನ ಕೊಡಬೇಕು. ಓಕೆನಾ, ಸೊ ಇವೆಲ್ಲ ಬರೆದ್ರೆ ಈ ಥರ ಬರುತ್ತೆ. ಮತ್ತು ಇಲ್ಲಿ 8x ಕಾಮನ್ ಇದೆ. ಇಲ್ಲಿ 8x ಕಾಮನ್ ತೊಗೊಂಡ್ರೆ ಇಲ್ಲಿ x ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಪ್ಲಸ್ 5ನ ಕಾಮನ್ ತೊಗೊಂಡ್ರೆ ಇಲ್ಲಿ x ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಸೊ x - 2 8x + 5 ಬಂತು. ಸೊ x ಇಲ್ಲಿ 2 ಇದೆ, ಇಲ್ಲಿ -5/8 ಇದೆ. ನ್ಯೂಮರೇಟರ್ ಕೆನಾಟ್ ಬಿ ನೆಗೆಟಿವ್. ಸೊ ನ್ಯೂಮರೇಟರ್ x ಏನು 2 ಆಗುತ್ತೆ. ಡಿನಾಮಿನೇಟರ್ ಏನು ತೊಗೊಂಡಿದ್ವಿ ನಾವು, 2x + 1 ಅಂತ ತೊಗೊಂಡಿದ್ವಿ ಹಿಯರ್ ಅಲ್ವಾ. ಸೊ x ನಮಗೆ 2 ಅಂತ ಬಂದಿದೆ. ಸೊ 2 × 2 4 4 + 1 5. ಸೊ ನ್ಯೂಮರೇಟರ್ ಬಂದು 2 ಆಯಿತು, ಡಿನಾಮಿನೇಟರ್ 5 ಆಯಿತು. ಸೊ ದ ರಿಕ್ವೈರ್ಡ್ ಫ್ರಾಕ್ಷನ್ ಇಸ್ 2/5. ಸೊ ದಟ್ಸ್ ಆಲ್. ಥ್ಯಾಂಕ್ ಯು.